ಇವತ್ತು ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಏನ್ ಸ್ವಾಮಿ ಏನಾಗಿದೆ, ಪ್ರಹ್ಲಾದ್ ಜೋಶಿ ಅವರು ಏನಾಗಿದೆ, ಕೇಂದ್ರ ಸರ್ಕಾರ ಏನಾಗಿದೆ, ನಮ್ಮ ಸಾವಂತ್ ಗೋವಾ ಮುಖ್ಯಮಂತ್ರಿ ಹೇಳ್ತಾರೆ ಕೇಂದ್ರ ಮಂತ್ರಿ ನಮ್ಗೆ ಹೇಳಿದ್ರು ಭೂಪೇಂದ್ರ ಯಾದವ್ ಯಾವ ಕಾರಣಕ್ಕೆ ಮಾದಾಯಿಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಏನ್ ಆಗ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ನೋಡಿದ್ರೆ 2 ವರ್ಷ ಹಿಂದೆ ನಮ್ಗೆ ಹೇಳಿದ್ರು, ನಾವೇನ್ ಪ್ರೊಟೆಸ್ಟ್ ಮಾಡಕ್ಕೆ ಕೂತಿರುವಾಗ ಇದೇ ಇಲ್ಲಿ ಕಾದು ನೋಡಿ ಕಾಂಗ್ರೆಸ್ ಹೇಳಿ ನಿಮ್ಗೆಲ್ಲ ವಿಜಯೋತ್ಸವ ಕರಿತೀವಿ ಅಂತ. 2 ವರ್ಷ ಆಗ್ತಾರೆ, 2.25 ವರ್ಷ. ಎಲ್ಲಿ ವಿಜಯೋತ್ಸವ ಮಾಡಿದ್ರು ಅವರು? ಇವತ್ತು ಅವ್ರು ಹೇಳಿಕೆ ಕೊಡ್ಬೇಕು ಅವರು. ಈಗ ಮುಖ್ಯಮಂತ್ರಿ ಸಾವಂತ್ ಹೇಳ್ಬೇಕಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಹೇಳಿದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಜಸ್ಟ್ ಒಂದು ಕ್ಲಿಯರೆನ್ಸ್ ಕೊಡುವ ಶಕ್ತಿ ಯೋಗ್ಯತೆ ಇವ್ರಿಗಿಲ್ಲ. 5 ಕೇಂದ್ರ ಮಂತ್ರಿಗಳಿದ್ದಾರೆ, 20 MP ಗಳಿದ್ದಾರೆ, 12 ವರ್ಷ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದೆ. ಏನ್ ಮಾಡ್ತಾರೆ ಇವರೆಲ್ಲ? ಯಾಕೆ ನಮ್ಮ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಪಕ್ಷಪಾತ ಮಾಡ್ತಾ ಇದ್ದಾರೆ? ರಾಜ್ಯದ ಅಭಿವೃದ್ಧಿಗೆ ತಮ್ಮ ಏನ್ ಶಕ್ತಿ ಕೊಟ್ಟಿದ್ದೀರಾ ತಾವು? ಬೆಲೆ ಏರಿಕೆಯಲ್ಲಿ ಯಾವ ಕಂಟ್ರೋಲ್ ಮಾಡಕ್ ಸಾಧ್ಯ ಆಯ್ತು ನಿಮ್ಗೆ? ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಾವು ಪ್ರಾಮಾಣಿಕ 2 ವರ್ಷ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಬೆಲೆ ಏರಿಕೆ ಲಾಸ್ಟ್ ಟೈಮ್ 2 ಸಲ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ ನಾನು, ಬೆಲೆ ಏರಿಕೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ನಮ್ಮ ಮೇಲೆ DNTK ಮಾಡ್ತಾರೆ ಅವರು. ಅದರಿಂದ ಇವತ್ತು ಈ ವಿಚಾರಗಳನ್ನ ಇವತ್ತು ಮೊನ್ನೆ CM ಹೋಗ್ಬಿಟ್ಟು ಭೇಟಿ ಮಾಡಿದ್ರು, ಡೆಪ್ಟಿ CM ಹೋಗಿ ಭೇಟಿ ಮಾಡಿದ್ರು. ಕರ್ನಾಟಕಕ್ಕೆ ನ್ಯಾಯ ಕೊಡಿ, ನಮ್ಮ ಟ್ಯಾಕ್ಸ್ ಹಣ ನಮಗೆ ಕೊಡಿ ಅಂತ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಹಣ ಕೊಡುವಂತ ಕೆಲಸ ಮಾಡಿಲ್ಲ. ಇವತ್ತು ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು. ಯಾಕೆ ಈ ತರ ಮಾಡ್ತೀರಾ? ಯಾಕಂದ್ರೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಸಿದಕ್ಕೆ ತಮ್ಮ ಅನ್ಯಾಯ ಮಾಡ್ತಾ ಇರ. ಜನ ನೋಡ್ತಾ ಇದ್ದಾರೆ, ದೇ ವಿಲ್ ಲೂಸ್ ದರ್ ಕಾನ್ಫಿಡೆನ್ಸ್. ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಜನ ಬಿಜೆಪಿ ಮೇಲೆ ಭ್ರಮನಿಷ್ಠರಾಗಿದ್ದಾರೆ. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇವತ್ತು ವಿಶೇಷವಾಗಿ ಇವತ್ತು ಮಾದಾಯಿದ ಬಗ್ಗೆ ಬಹಳಷ್ಟು ಜನರಿಗೆ ನೋವಾಗಿದೆ. ಈ ತರ ಒಬ್ಬ ಮುಖ್ಯಮಂತ್ರಿ ಹೇಳ್ಬೇಕಂತ ಹೇಳಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಅಮಿತ್ ಶಾ ಗೊತ್ತಿಲ್ಲ ಹೇಳ್ತಾರ ಹೇಳಿ? ಹೀಗೆ ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಪಾರ್ಲಿಮೆಂಟ್ ನಮ್ಮ MP ಗಳಿದಾರಲ್ಲ, ನಮ್ಮ ಪಾರ್ಟಿ ಹಾಗೂ ಬಿಜೆಪಿ ಎಲ್ಲ ಸೇರಿ ಹೋರಾಟ ಮಾಡ್ಬೇಕಾಗ್ತದೆ. ಇದರಿಂದ ಆ ವಿಚಾರವಾಗಿ ಆಮೇಲೆ ನಾನು ಇದೇ ಹೇಳಿದೆ, ಕೇಂದ್ರ ಸರ್ಕಾರ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಈ ಸಂಘಟನೆಗಳನ್ನ ಅಂತ ಹಿನ್ನೆಲೆಯಲ್ಲಿ ನಾವು ಇದ್ರ ಬಗ್ಗೆ ಮುಂದಿನ ಏನ್ ಮಾಡ್ಬೇಕಂತ ತೀರ್ಮಾನ ತಗೊಳ್ತಾ ಇದ್ದಾರೆ. ಅದಾದ್ಮೇಲೆ ಅದೇ ರೀತಿ GST ವಿಚಾರಕ್ಕೂ ಕೂಡ ಕೇಂದ್ರ ಸರ್ಕಾರ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷಕ್ಕೆ ಅದನ್ನ ಮನ್ನಾ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದರಿಂದ ಆ ಹಿನ್ನೆಲೆಯಲ್ಲಿ ನಮ್ಮ ಏನ್ ಕೆಲಸ ವಿರುದ್ಧ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಏನಿದೆ ಸರ್ಕಾರದ ಸಾಧನೆಗಳು ಗ್ಯಾರಂಟಿಗಳು ಕೊಡುವಂತಹ ಕೆಲಸ ಜವಾಬ್ದಾರಿ ನಮ್ಮ ಪ್ರಾಮಾಣಿಕ ಮಾಡ್ತಾ ಇದ್ದೀವಿ. ಈ ಮಾದಾಯಿ ಏನಾದ್ರು ಒಂಚೂರಾದ್ರೂ ಕೆಲಸ ಆಗಿದೆ ಅಂದ್ರೆ ಬಿಜೆಪಿಯಿಂದ ಆಗಿದೆ, ಕಾಂಗ್ರೆಸ್ ಇಂದ ಏನೂ ಆಗೇ ಇಲ್ಲ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವರು ಇದೆಲ್ಲ ಹೇಳಿದ್ದಕ್ಕೆ ಮನೆ ಕಳ್ಸಿರೋದು. ಹೋದ ಎಲೆಕ್ಷನ್ ಅಲ್ಲಿ ಅಲ್ಲ, ನಾನು ಏನೋ ನಾವು ಗೆದ್ದಿದ್ದು ಬೀಗ್ತಾ ಇಲ್ಲ. ನಾನು ಇಂಥ ಸುಳ್ಳು ಆರೋಪಗಳು ಮಾಡಿನೇ ಅವರು ಎಷ್ಟಕ್ಕೆ 70ಕ್ಕೇನೋ ಬಂದಿರೋದು, 63ಕ್ಕೆ 65ಕ್ಕೆ ಬಂದಿದ್ದಾರೆ. ಸೊ ಬಿಜೆಪಿ ಮಾದಾಯಿ ವಿಷಯದಾಗ ತಗೊಂಡ್ರ ಬಿಜೆಪಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಬಿಜೆಪಿ ಮೇಲೆ ಹಾಕೊಂತ ಜನರು ಸಿ ನಾನು ಹೇಳ್ತೀನಿ, ನಾನು ಎಲ್ಲ ಸರಿ ಅಂತ ನಾನು ಹೇಳೋದಿಲ್ಲ. ಸೊ ನಾವು ವಿರೋಧ ಪಕ್ಷ ಇರುವಾಗ ನಿಮಗೂ ಗೊತ್ತಿದೆ, ಹುಬ್ಳಿಲಿ ದೊಡ್ಡ ಒಂದು ಪ್ರೊಟೆಸ್ಟ್ ಇಟ್ಕೊಂಡು ಮಾದಾಯಿ ವಿಚಾರವಾಗಿ. ಅದು ಹಿಂದಿನ ದಿವಸ ದೊಡ್ಡ ಆ್ಯಡ್ ಕೊಟ್ಟಿದ್ರು ಜೋಶಿ ಅವರು. ನಾವು ಕೂಡಲೇ ಫೌಂಡೇಶನ್ ಹಾಕಿ ಆ ಕಾರ್ಯಕ್ರಮ ಶುರು ಮಾಡ್ತೀವಿ, ಏನು ಪ್ರೊಟೆಸ್ಟ್ ಮಾಡ್ತೀವಿ ಇದನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇರ್ತೀವಿ ಅಂತ ಅವ್ರು ಹೇಳಿದ್ರು, ನಾವಲ್ಲ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಅವರೇ ಅಧಿಕಾರದಲ್ಲಿದ್ದಾರೆ. ಈಗ 12 ವರ್ಷ ಆಯಿತು ಬಿಜೆಪಿ ಅಧಿಕಾರದಲ್ಲಿ. ಈಗ 2 ಪತ್ರ ಬರ್ದಿದ್ದಾರೆ.